ಹೇಳಿದಂಗೆ ನಾಲ್ಕು ಹೇಳಿದಂಗೆ ಇದೊಂದು ಅಕಾಲಿಕ ಚುನಾವಣೆ. ಭೇಟಿಯವರಿಗೆ ನೀವು 2028ರವರೆಗೆ ನೀವು ಆರಿಸಿ ಕಳಿಸಿದ್ದೀರಿ. ಅವ್ರು ಬದುಕಿದ್ರೆ 2028ರವರೆಗೆ ಶಾಸಕರಾಗಿರ್ತಿದ್ರು, ಈ ಉಪಚುನಾವಣೆ ನಡೀತಿರ್ಲಿಲ್ಲ. ಅವರು ಅನಾರೋಗ್ಯದಿಂದ ಅವರು ನಿಧನ ಹೊಂದಿದ್ದರಿಂದ ಅವರ ಹಿರಿಯ ಪುತ್ರನಿಗೆ ಉಮೇಶ್ ಭೇಟಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾವಾಗ ಯಾವುದೇ ಒಬ್ಬರು ಶಾಸಕರು ಸಂಸದರು ನಿಧನ ಹೊಂದಾರ ಅವ್ರ ಕುಟುಂಬಕ್ಕೆ ಕೊಡುವಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ನಾನು ಕೂಡ ಉಪಚುನಾವಣೆಗೆ ಬಂದವು 1991 ಒಂದೇ ತೀರ್ಕೊಂಡಾಗಿ ಏನು ಮಾಡ್ತೀವಿ. ಹೀಗಾಗಿ ಇಲ್ಲಿ ಉಮೇಶ್ ಭೇಟಿ ಅವರಿಗೆ ಅಲ್ಲೇ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಮಲ್ಲಿಕಾರ್ಜುನ ಮಗ ಟಿಕೆಟ್ ಕೊಟ್ಟಿದ್ದಾರೆ. ಇದು ನಮ್ಮ ಒಂದಕ್ಕೆ ಮುತ್ತದ ಕುಟುಂಬಕ್ಕೆ ಒಂದು ಗೌರವನ ಸೂಚಿಸುವ ಸಲುವಾಗಿ ಮಾಡಿದಂಥದ್ದು. ಇಲ್ಲಿಕಂದ್ರೆ ಜನರ ಭಾವನೆಗಳು ಏನಾಗ್ಬಿಡ್ತವೆ, ಇಲ್ಲಪ್ಪ ಅವ್ರ ಮನ್ಯಾಗ ತಿಳ್ಕೊಂಡು ಅವ್ರ ಭೇಟಿ ಅವರ ಅವಧಿ 2028 ಇತ್ತು, ಈ ಅವಧಿಗೆ ಅವ್ರಿಗೆ ಕೊಡಬೇಕಾಗಿತ್ತು ಅಂತೇಳಿ ಇವತ್ತು ಜನಸಾಮಾನ್ಯರ ಅಭಿಪ್ರಾಯ ಆಗ್ತದೆ. ಹೀಗಾಗಿ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ. ಮತ್ತು ನಾಡಗೌಡರು ಹೇಳಿದ್ರಿ ಈಗಾಗಲೇ ಎರಡೂ ವ್ಯಕ್ತಿಗಳನ್ನ ತುಲನೆ ಮಾಡಿ ನೋಡ್ರಿ, ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ. ಯಾರು ನಿಮ್ಮ ಮನ್ಯಾಗ ಬಂದು ಕುಂಡ್ರ ಅಂತಾರ, ಚಾಯ್ ಕುಡಿತಾರ, ನಿಮ್ಗೆ ಬರೀತಾರೆ ಬೇರೆ. ಇನ್ನು ಬೇರೆ ಅವರು ಪಕ್ಷದವರು ಯಾವ ರೀತಿ ಅವರ ವರ್ತನೆ ಇರ್ತದ, ಅವ್ರು ನಾಳೆ ನಿಮ್ಮನ್ನ ಹೆಂಗೆ ನಡೆಸ್ಕೋತಾರ. ಬಂದ್ರೆ ಬಾನು ಅನ್ನಂಗಿಲ್ಲ, ಕುಂಡ್ರು ಅನ್ನಂಗಿಲ್ಲ, ಒಂದು ಕಪ್ ಚಾ ಕುಡಿಯೋದು ದೂರ ಉಳಿತು. ಗೌರವ ಸಿಗ್ಬೇಕು ಮೊದಲು. ಆಮೇಲೆ ಪ್ರಮುಖವಾಗಿ ಒಂದು ತಿಳ್ಕೊಂಬಿಡಿ, ಈಗ ರಾಜ್ಯದ ಯಾವ ಸರ್ಕಾರ ಅದ? ಮುಖ್ಯಮಂತ್ರಿ ಯಾರಿದಾರ? ಸಿದ್ದರಾಮಯ್ಯ. ಇನ್ನು ಉಳಿದದ್ದು 2 ವರ್ಷ ಮೇಲೆ 3 ತಿಂಗಳು, ಒಂದು 2 ವರ್ಷ ಅದ. 2 ವರ್ಷಕ್ಕಿಂತ ಹೆಚ್ಚಿಗೆ ಇರ್ತದೆ. ಈ 2 ವರ್ಷನಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ MLA ಆದ್ರ ಇವತ್ತು ಭಗವತಿಯ ಕೆಲಸ ಸಾಧ್ಯ. ಇನ್ನು ವಿರೋಧ ಪಕ್ಷದ ಅಭ್ಯರ್ಥಿ ಆರಿಸಿ ಬರಂಗಿಲ್ಲ. ಅದು ಒಂದ್ ವೇಳೆ ತಿಳ್ಕೊಳ್ಳೋರು ಬಂದ್ರೆ ಅದ್ರ ಪ್ರಯೋಜನ ಏನು? ಸರ್ಕಾರ ನಮ್ದು, ಕೆಲಸ ಮಾಡೋರು ನಾವು. 2 ವರ್ಷ ನೀವು ಏನು ಕೆಲಸ ಆಗದ. ಮುಖ್ಯಮಂತ್ರಿ ನಮ್ದು ಅದಾರ, ನಮ್ಮವ್ರು ಅದಾರ, ಸರ್ಕಾರ ನಮ್ದು ಅದ. 4 ಕೆಲಸ ಆಗ್ತಾವ. ಏನು ಕೆಲಸ ಉಪಯೋಗ ಆಗಂಗಿಲ್ಲ. ನಿಮ್ಮ ಓಟ್ ಅದನ್ನ ವೇಸ್ಟ್ ಮಾಡಿದಾಗ ನೀವು ನಿರುಪಯುಕ್ತ ಆಗ್ತದೆ ನಿಮ್ಮ ಓಟ್. ಅದು ಭೇಟಿಯವರು ಒಬ್ಬರು ಹಿರಿಯ ವ್ಯಕ್ತಿಗಳು, ದಿವಸ ಸೌಮ್ಯ ಸ್ವಭಾವದವರು, ಏನಂತಿರಲ್ಲ ಸಜ್ಜನ ವ್ಯಕ್ತಿ. ಇವತ್ತಿನ ದಿವಸ ಸರಳ ವ್ಯಕ್ತಿ, ಎಲ್ಲ ಜೊತೆ ಬೆರ್ಕೋದಂಥವ್ರು. ಅವರು ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ. ಹೀಗಾಗಿ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ವಿನಂತಿ ಏನು ಮಾಡ್ಕೊತೀನಿ, ನಾವು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಮಾತು ಕೊಟ್ಟಿದ್ದೇವೆ, ಮಾತು ಪಕ್ಕ ನಡ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ವರ್ಗದ ಜನರು ತಗೊಂಡು ಹೋಗಂತಾರೆ. ಯಾಕೆ ಅನುಭವ ಮಟ್ಟ ಬಿದ್ದಂಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ, ಅನುಭವ ಮಟ್ಟ ಬಿದ್ದಂಗೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಜಾತಿ ವರ್ಗದವ್ರು ತಗೊಂಡು ಹೋಗಂತಾರೆ. ಅವ್ರದ್ದಿಲ್ಲ, ಹೆಸರಿಗೆ ಮಾತ್ರ ಈಗ ಮಾಡ್ತಾರೆ, ಮುಂದೆ ಮತ್ತೆ ಬೇರೆನೇ. ಅವ್ರ ಉದ್ದೇಶ ಬೇರೆ ಅದು. ಅವ್ರು ಯಾವ ಕೆಲಸ ಮಾಡಂಗಿಲ್ಲ. ಈಗ ತಗೋರಿ, ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಯಾವ 70 ವರ್ಷದ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಕಾಂಗ್ರೆಸ್ ಪಾರ್ಟಿನೇ. ಅವಾಗ ಬಿಜೆಪಿ ಅವರು ಯಾರು ಕೂಡ ಆ ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ. ಬ್ರಿಟಿಷರ್ ಏಜೆಂಟರಾಗಿದ್ರು. ಈಗ ಬಂದು ನಮ್ಗೆ ಹೇಳ್ತಾರೆ ರಾಷ್ಟ್ರೀಯತೆ, ದೇಶ, ಪರಿಪಾಠ ಹೇಳ್ತಾರೆ ಉಲ್ಟಾ. ನಮಗೆ ಹೇಳ್ತಾರೆ ಮತ್ತೆ ಮಾಟ ಸ್ವಾತಂತ್ರ್ಯ ಇದು. ಇವರು ಅವಾಗ ಬ್ರಿಟಿಷ್ ಏಜೆಂಟರಾಗಿದ್ರು, ಭಾಗವಹಿಸಿಲ್ಲ. ಅಲ್ಲಿ ಮಾನ್ಯವರು ಹೇಳಿದ್ರು. ಈಗ ಉದಾಹರಣೆಗಾಗಿ ಮಾನ್ಯ ಮುಸಲ್ಮಾನರು ಹೇಳ್ತಿದ್ರು, ಪಾಪ MP ರಾಜ್ಯಸಭಾದಾಗ ನೋಡ್ರಿ, ಇದ್ರಾಗ ಇಂಡಿಯಾ ಗೇಟ್ನಾಗ ಸ್ವಾತಂತ್ರ್ಯ ಹೋರಾಟನಾಗ ಯಾರು ಇದು ಏನ ತ್ಯಾಗ ಮಾಡಿದಾಗ, ಪ್ರಾಣ ತ್ಯಾಗ ಮಾಡಿದ ಎಲ್ಲ ಹೆಸರುಗಳು ಅದ 100 ಮಂದಿ ಮುಸಲ್ಮಾನರದ್ದು ಅದಾವು. ಆದ್ರೆ ಇವ್ರು ಯಾರು ಬಿಜೆಪಿ ಅವ್ರದಲ್ಲ, ಇವ್ರು ಬಳದವರು ಒಬ್ಬರದ್ರ ಹೆಸರು ತೋರಿಸ್ಬಿಟ್ರು. ಇಂಡಿಯಾ ಗೇಟ್ ಮ್ಯಾಗ ಹೆಸರು ಅಲ್ಲ, ಒಬ್ಬರು ಬಿಜೆಪಿ ಅವರಪ್ಪ ಇವ್ರು ತೋರಿಸ್ಬಿಡ್ರಿ ಅಂತ ನಮಗೆ ಬೈತೀರಿ. ನಾವು 100 ಮಂದಿ ಸ್ವಾತಂತ್ರ್ಯ ಹೋರಾಟ ಮುಸಲ್ಮಾನರಿದ್ರು ಕೂಡ ಹೋರಾಟ ಭಾಗವಹಿಸಿದ್ವಿ. ಸ್ವಾತಂತ್ರ್ಯ ಹೋರಾಟನಾಗ ನೀವು ಎಷ್ಟು ಜನ ಅದಿರಪ್ಪ ಹತ್ತಿದ್ರು. 1-2 ಹೆಸರು ಕೊಡ್ರಿ ಇವ್ರಿಗೆ ಭಯ ಬಂದ. ಬರೀ ಹಿಂಗ ಒಂದು ಸುಹಾಕೊಂಡು ಹೋಗೋದು. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ ಕೊಡೋದಲ್ದ ನೀವು ಹಿರಿಯರದಿರ ಅನ್ನಾರು, ನಿಮ್ಗೆಲ್ಲ ಗೊತ್ತಿಲ್ಲದ. ಅವಾಗೇನಾಗಿತ್ತು, ನಮ್ಮಲ್ಲಿ 6 ಉತ್ಪಾದಿಸಲಿಕ್ಕಿರ್ಲಿಲ್ಲ. ಇದೇ ಅಮೆರಿಕದಲ್ಲಿ ಕೆಂಪು ಗೋಧಿ ಆಮದು ಮಾಡ್ಕೊತಿದ್ದೀವಿ ನಾವು, ಪಟ್ಟಿ ತುಂಬಿಸ್ಕೊಳಕ್.
ಇವತ್ತು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿ ಏನು ಹಸಿರು ಕ್ರಾಂತಿ ಮಾಡಿ ಇವತ್ತು ನಾವು 150 ಕೋಟಿ ಜನ ಭಾರತ ದೇಶದಲ್ಲಿ ಓದಿವಲ್ಲ, ನಮಗೆ ಸಾಕಷ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡಿ ಈಗ ವಿದೇಶಕ್ಕೆ ರಫ್ತು ಮಾಡಾಕ್ತಿದ್ವಿ, ನಾವು ಎಕ್ಸ್ಪೋರ್ಟ್ ಮಾಡಾಕ್ತಿದ್ವಿ. ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿದ್ದು. ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್. ಅವಾಗ ನಮ್ಮಲ್ಲಿ ಒಂದು ಸೂಜಿನೂ ಕೂಡ ಉತ್ಪಾದನೆ ಮಾಡ್ತೀವಿ. ಡಬಣ ಅಂತ ಬಿಟ್ಬಿಡ್ರಿ ನೀವು. ಡಬಣ ಬರುತ್ತೆ ನಮ್ಮ ಚೀಲ ಹೊಲಿದು ಸೂಜಿ ಆರ್ಬಿ ಹೊಲಿದು. ಆರ್ಬಿ ಅವರಂತ ಒಂದು ಸೂಜಿನೂ ಉತ್ಪಾದನೆ ಮಾಡ್ತಿರಲಿಲ್ಲ. ಜವಾಹರ್ಲಾಲ್ ನೆಹರು ನೋಡ್ರಿ, ಕರ್ನಾಟಕದ ತಗೋರಿ, HAL, BL, BHEL, BML, HMT, ಇಸ್ರೋ ಯಾರು ಮಾಡಿದ್ದು? ನಮ್ಮಲ್ಲೇ ಉತ್ಪಾದನೆ ಆಗಲಿ, ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಸಿಗಲಿ ಅಂತ ಹೇಳಿ ಮೋದಿ ಮಾಡಿದ್ದ. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದ್ರು. ಈ ಆಲ್ಮಟ್ಟಿ ಅಣೆಕಟ್ಟು ಯಾರು ಮಾಡಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವ್ರ ಹೆಸರೇ ಇಟ್ಟಿವಿ ನೋಡಿ. 1964 ಭೂಮಿ ಪೂಜೆ ಮಾಡಿದ್ರು. ಅಡಿಗಲ್ ಸಮಾರಂಭ ಅವರೇ ಪ್ರಾರಂಭ ಮಾಡಿದ್ದಾರೆ. ಅವಾಗ ಕ್ಷೀರ ಕ್ರಾಂತಿ ಮಾಡಿದ್ರು, ವೈಟ್ ರೆವಲ್ಯೂಷನ್ ಅಂತಿದ್ವಿ. ಈ ಅಮೂಲ್ ಗಿಮೂಲ್ ಅನ್ಕೊಂಡ್ರೆ ಕ್ಷೀರ ಕ್ರಾಂತಿ ಅಲ್ಲ, ಹೈನುಗಾರಿಕೆಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಣೆ ಮಾಡಿದ ದಿವಸ ದೇಶವನ್ನು ಕಟ್ಟಿದ್ರು. ತದನಂತರ ಇಂದಿರಾ ಗಾಂಧಿ ಅವರು ಬಂದರು. ಈ ರೇಷನ್ ಕಾರ್ಡ್ ಯಾರು ಮಾಡಿ ಕೊಟ್ಟಿದ್ದು? ಪಡಿತರ ವ್ಯವಸ್ಥೆ ಮೋದಿ ಮಾಡ್ಯಾರ, ಇಂದಿರಾ ಗಾಂಧಿ ಅವರು ಮಾಡಿದ್ರು. ಗಾಡಿ ಸರ್ ಸತ್ತ ನಮ್ದ ಗಾಡಿ ಆಟಕ್ಕೆ ತರ್ಸತ್ತ ಆಯ್ತು. ಬಿಡ್ರಿ ಬಿಡ್ರಿ ಕಡೆ ಬಿಡ್ರಿ ಗೊತ್ತಮ್ಮ. ಕಾರ್ ತರ್ಸತ್ತ ಆಯ್ತು ಬಿಡ್ರಿ ತಮ್ಮ ಈ ಕಡೆ ಬಿಡ್ರಿ. ಹೋಗಲ್ಲ ಟ್ರ್ಯಾಕ್ಟರ್. ಇಂದಿರಾ ಗಾಂಧಿ ಅವರು ಈ ಪಡಿತರ ವ್ಯವಸ್ಥೆ ತಂದ್ರು. ಬಡಬಗ್ಗರಿಗೆ ಇವತ್ತು ಪಡಿತರದಿಂದ ಅಕ್ಕಿ ಗೋಧಿ ಎಲ್ಲ ಸಿಗ್ಬೇಕು ಅಂತೇಳಿ. ಆಮೇಲೆ ಈ 20 ಅಂಶ ಕಾರ್ಯಕ್ರಮ ಮಾಡೋ ಮೂಲಕ ಮನೆಗಳನ್ನ ಬಡವರು ಮನೆ ಕಟ್ಟೋದು ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ. ಈ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ ಇವೆಲ್ಲ ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರು. ಮೊದಲು ಬ್ಯಾಂಕ್ನಾಗ ಬರೀ ಶ್ರೀಮಂತರಟ್ಟೆ ನಾಡಗೌಡರು ನಾವು ಅಟ್ಟೆ ಹೋಗುದಿತ್ತು. ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ರೈತರು, ಕೂಲಿ ಕಾರ್ಮಿಕರು ಎಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾರು ಮಾಡಿಕೊಟ್ರು? ಇಂದಿರಾ ಗಾಂಧಿ ಅವರು. ಗರೀಬಿ ಹಟಾವ್, ಬಡತನವನ್ನು ಓಡಿಸ್ರಿ. ರೋಟಿ ಕಪಡವ್ರ ಮಕಾನ್ ಅಲ್ಲ, ಅನ್ನ ರೊಟ್ಟಿ ಅರ್ಬಿ ಮನಿ, ರೋಟಿ ಕಪಡವ್ರ ಮಕಾನ್. ರಾಜೀವ್ ಗಾಂಧಿ ಅವ್ರು ಬಂದ್ರು. ಈ ಫೋನ್ ಏನದಲ್ಲ, ಇದು ಮೋದಿ ಕೊಟ್ಟಿದ್ದ ಅಲ್ತಮ್ಮ, ಇದು ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ರು, ಅದು ಮತ್ತು ಕಂಪ್ಯೂಟರ್. ತದನಂತರ ಮನಮೋಹನ್ ಸಿಂಗ್ ಅವ್ರು ಬಂದ್ರು. 70,000 ಕೋಟಿ ರೂಪಾಯಿ ರೈತರು ಸಾಲ ಮನ್ನಾ ಮಾಡಿದ್ರು, ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟು. ನರೇಂದ್ರ ಮೋದಿ ಅವರು ಮಾಡ್ಯಾರ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಯಾರ. ನಿಮ್ಗಲ್ರಪ್ಪ, ಅದಾನಿ ಅಂಬಾನಿ ಮತ್ತು 20 ಮಂದಿ. ನಾವು 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೀವಿ. ಅವರು ಒಂದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಬೋದು. ಈ ತರ ರೈತರದ್ದು ರೈತರದ್ದೆಲ್ಲ ಇಡೀ ದೇಶದ ಖುಷಿಯಾಗಿರ್ತಿದ್ರು. ಊರಿಗೆ ರೈತರದ್ದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಕ್ಕಾಗಲಿಲ್ಲ. ಅದು ಅದಾನಿ ಅಂಬಾನಿ ಮತ್ತು 20 ಮಂದಿದು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. 20 ಲಕ್ಷ ಕೋಟಿ ಇವ್ರಿಗೆ ಏನು ಅನಿಸ್ಲಿಲ್ಲ. 2 ಲಕ್ಷ ಕೋಟಿ ಕೊಡ್ಬೇಕಂದ್ರೆ ಅವ್ರಿಗೆ ಬಹಳ ದೊಡ್ಡ ತ್ರಾಸ, ಕೊಡ್ಲಿಲ್ಲ. ಆಧಾರ್ ಕಾರ್ಡ್, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಗ್ರಾಮ ಪಂಚಾಯತ್ ಗೊತ್ತಿ. ಮತ್ತ ಈಗ ಅದನ್ನು ತೆಗೆದು ಗ್ರಾಮ ಪಂಚಾಯತಿಗ ಏನ ನರೇಗಾ ದುಡ್ಡು ಬರ್ತಿತ್ತು. ಬರೀ ಈಗ ಅದನ್ನು ತೆಗೆದು ಜೀರಾಮ್ಜಿ ಅದ್ರ ಈ ತರ ಏನ್ ಮಾಡ್ತೀರಿ ನೀವು? ಗ್ರಾಮ ಸಭೆದಾಗ ಕೆಲಸ ಆಯ್ಕೆ ಮಾಡ್ಕೊತೀವಿ. ಸಾಲಿ, ಕಂಪೌಂಡ, ಶೌಚಾಲಯ, ಅಂಗನವಾಡಿ, ರಸ್ತೆ, ಕೆರಿ, ಬಂದಾರ ಏನು ಮಾಡ್ಕೊತಿದ್ರಿ ನೀವು. ಇನ್ನು ಮ್ಯಾಗವಲ್ಲ ಕೇಂದ್ರ ಸರ್ಕಾರ ಯೋಜನೆಗಳ ಡೆವಲಪ್ ಮಾಡೋರು, ಅವ್ರ ಯೋಜನೆದಾಗ ಹಾಕೋರು ಸೇರ್ಸೋರು. ಅಂದ್ರೆ ನೀವು ಏನು ಮುಗಿದ್ರಂತ ಮುಂದಿನ ಸಲ ಯಾರು ಪಂಚಾಯತಿಗೆ ಕಂಡ್ರದು
ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ, ಯಾರಿಗೂ ಪಜಿತಿ ಮಾಡಿದ್ರು ಇದ್ಮ್ಯಾಗ ಅವ್ರನ್ನ ಪಂಚಾಯತಿ ನಿಂದಿಸುತ್ತೆ, ಒಜ್ಜೆ ಆಗ್ಬಿಡ್ತಾರ ಮೆಂಬರ್ಗಳು. ಹಂಗಾಕ ಪರಿಸ್ಥಿತಿ ಏನು ಕೆಲಸ ಮಾಡಕ್ಕೆ ಆಗಂಗಿಲ್ಲಲ್ಲ, ಸುಮ್ ಕೊಡೋದು, ಚಾ ಬಿಸ್ಕುಟು ಕುಡಿದ್ರು ಹಂಗೂ ಪರಿಸ್ಥಿತಿ ಮಾಡಿಬಿಟ್ಟಾರ. ಮತ್ತೀಗ ಬಂದು ಹೇಳ್ತಾರ ಕಾಂಗ್ರೆಸ್ ಅವ್ರಿಗೆ 70 ವರ್ಷ ಏನು ಮಾಡ್ಯಾರ. ಇವ್ರು 2014 ಪ್ರಧಾನಮಂತ್ರಿಗೆ ನಿಂತರು, ಪ್ರಧಾನಮಂತ್ರಿನೂ ಆದ್ರು. ಏನು ಹೇಳಿದ್ರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ? ಎಲ್ಲ ಪೆಟ್ರೋಲ್ ರೇಟ, ಡೀಸೆಲ್ ರೇಟ, ಗ್ಯಾಸ್ ಸಿಲಿಂಡರ್ ರೇಟ್ ಎಲ್ಲ ಭಾಳ ಮ್ಯಾಲ ಹೋಗ್ಯಾವು, ಡಾಲರ್ ರೇಟ ಎಲ್ಲ ಕೆಳಗಿಳಿಸ್ತೀನಿ ಅಂತ ಹೇಳಿದ್ರು. ಮನಮೋಹನ್ ಸಿಂಗ್ ಅವರಿದ್ದಾಗ ಪೆಟ್ರೋಲ್ ರೇಟ್ 65 ರೂಪಾಯಿ, ಈಗ ತೆಗೆದ್ರೆ ಅಣ್ಣಾರ 150. ನಿಮ್ಮ ಡೀಸೆಲ್ ರೇಟ್ ಏಟಿತ್ತು 58 ರೂಪಾಯಿ, ಇವತ್ತು ಅಡಿಗದ 90 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಹತ್ತಾಗೊಳ್ದು 400 ಇತ್ತು, ಈಗ 1050. ಇವು ಎಣ್ಣೆ ಇಟ್ಟಿತ್ತು 50 ರೂಪಾಯಿ, ಇವತ್ತದ 150 ರೂಪಾಯಿ. ಇಲೆಕ್ಷನ್ಸ್ ಎಲ್ಲ ಅದಕ್ಕೆ ಹಾಕ್ತಾರ ಅವ್ರು. ಯಾವಾಗ ಒಂದು ದಿವಸ ಈ 23 ರೀ 23 ತನ 23 ತನ ಆಯ್ತು ಮನೆಗೆ ಬರೋದು ಅವ್ರಲ್ಲಿ ಕರೆಕ್ಟ್ ಐತಿ. ಅವ ಶಾಣೆ ಆಯ್ತು ಕುಡಿತು ನಮ್ಗಿಂದ ನನ್ನ ಮಾಡ್ಯ ಮಾಹಿತಿ 23ಕ್ಕೆ ಚುನಾವಣೆ ಮುಗಿತದ ಹೇಳದಾಗ 23 ನಂತರ ಮತ್ತೆ ಮತ್ತೆ ಅದಕ್ಕೆ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಎಲ್ಲ ಇವ್ರು ನರೇಂದ್ರ ಮೋದಿ ಹುಡುಗರೆಲ್ಲ ಮೋದಿ ಮೋದಿ ತಪ್ಪಲ್ಲ. ಮತ್ತೆ ಉದ್ಯೋಗ ಸಿಗ್ತದ ನಾನು ಹೋದ್ರು ಅವ್ರ ಜಾಗ ಹುಡುಗರ ಜಾಗ ನಾವು ಹಂಗ ಮಾಡ್ತೀವಿ. 12 ವರ್ಷ ಆಯ್ತು ಈಗ. 24 12 ಆಡ್ಲೆ 24 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ? 24 ಕೋಟಿ ಬಿಡ್ರಿ, 24 ಲಕ್ಷ ಆಗ್ಲಿಲ್ಲ. 24 ಲಕ್ಷ ಹೋಗುದು ಬಿಡ್ರಿ, ಆ ನೋಟ್ ಬ್ಯಾನ್ ಮಾಡಿ ಲಕ್ಷಾಂತರ ನೌಕರಿ ಕೋಟ್ಯಾಂತರ ನೌಕರಿ ಕಳೆದ. ಏನಾಯ್ತು? ನೋಟ್ ಬ್ಯಾನ್ ಮಾಡಿ ವಿದೇಶದಾಗ ಕಂಪೌಂಡ ತಂದು ಸ್ವಿಟ್ಜರ್ಲ್ಯಾಂಡ್ನಾಗ ಸ್ವಿಸ್ ಬ್ಯಾಂಕ್ನಾಗ ಐತಿ, ಎಲ್ಲ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ. ನಮ್ಮಲ್ಲಿ ಹತ್ರ ಬಿಜಾಪುರದಾಗ ಬಂದಿಲ್ಲಪ್ಪ, ಮತ್ತೆ ಭಗವಂತ ಗೊತ್ತಾವನ್ರಿ ಪಕ್ಕ ನೋಡಿರಿ ಅಕೌಂಟ್ ಚೆಕ್ ಮಾಡಿರಿ ನೋಡ್ರಿ, ಫಸ್ಟ್ ಹೇಳ್ತಾರ ಅವ್ರು ಸರಿಯಾಗಿ ನೋಡಿಲ್ಲ ನೀವು. ಆಗ್ಯಾವ ಹಿಂಗೆ ಸುಳ್ಳು ಹೇಳುದು ಬರೀ. ಆಮೇಲೆ ಡಾಲರ್ ರೇಟ್ ಇರ್ತದ್ರು, ಡಾಲರ್ ರೇಟ್ 58 ರೂಪಾಯಿ ಆಗದ. ಈಗ ತೆಗೆದ್ರಿ ಡಾಲರ್ ರೇಟ 95 ರೂಪಾಯಿ. ಹಿಂಗೆ ಹಿಂಗದ ಹಿಂಗೆ ಯೋಚಿಸ್ಬೇಕು ಮಾಡಿ ಬರೇ ಬೋಗಸ್. ಅವ್ರು ಏನು ಮಾಡ್ತಾರಂದ್ರ ಕಿಶದಾಗ ಒಂದು ಕಡ್ಡಿ ಡಬ್ಬಿ ಇಟ್ಕೊಂಡಿರ್ತಾರೆ. ಹೋದ್ ಕೂಡಲೇ ಅವ್ರು ಹಿಂದೂ ಕಡ್ಡಿ ಕರೆದು ಏನ್ರಿ ಕಡ್ಡಿ ಕರೆದು ಹೋಗದ ಮುಂದಿನ ಕೆಲಸ ಮಾಡ ಒಂದೇ ಅವ್ರ ಕಡೆ. ಅವರು ಬದುಕು ಕಟ್ಟಿ ಕೊಡೋ ಕೆಲಸ ಮಾಡಂಗಿಲ್ಲ. ಇವತ್ತು ರೈತರಿಗೆ ಒಳ್ಳೇದಾಗದು ಮಾಡೋಲ್ಲ, ಬಡವ್ರಿಗೆ ಒಳ್ಳೇದು ಮಾಡಿದ್ರ ಮನೆ ಕಟ್ಟಿ ಕೊಡಂಗಿಲ್ಲ, ರೈತರ ಸಾಲ ಮನ್ನಾ ಮಾಡಂಗಿಲ್ಲ. ಬರೇ ಹಿಂದೂ ಮುಸ್ಲಿಂ ಕೆಂಪು ಡಬ್ಬಿ ಕಟ್ಟಿ ಕೊಡದ ಒಗದ ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಂ ಮಾಡಿ ಓಟ್ ತಗೊಂಡು ಕಡೆಕಾಗೋರು. ನಮ್ದು ಹಂಗಲ್ಲ. ಎಲ್ಲಾರ್ದು ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲಾ ವರ್ಗದ ಜನರನ್ನ ತೋರಿಸ ನಾವು ತಗೊಂಡು ಹೋಗುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಹೇಳಿದಲ್ಲ ಅನುಭವ ಮಂಟಪ ಇದನ್ನ, ಅನುಭವ ಮಂಟಪ ಬಸವಣ್ಣವರ ಶರಣರ ಸಿದ್ಧಾಂತದ ಬೆಲೆ ನಮ್ದು ಕಾಂಗ್ರೆಸ್ ಪಾರ್ಟಿ. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗಿದ್ದರು. ಅದಕ್ಕೆ ವಿನಂತಿ ಏನ್ ಮಾಡ್ಕೊತೀನಿ, 2 ವರ್ಷ ನಮ್ಮದೇ ಸರ್ಕಾರ ಇರ್ತದ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರದಾರ. ದಯವಿಟ್ಟು ನೀವು ಉಮೇಶ್ ಮೇಟಿ ಅವ್ರಿಗೆ ಆರಿಸಿ ಕಳಿಸಿದ್ರು, ಸಿದ್ದರಾಮಯ್ಯ ಅವರು ಖುಷಿ ಪಡ್ತಾರ. ಈ ಭಾಗದ ಅಭಿವೃದ್ಧಿ ಆಗ್ತದ. ನಿಮ್ಮ ಓಟ್ ವೇದಿ ಮಾಡಬೇಡ್ರಿ. ವಿರೋಧ ಪಕ್ಷದವ್ರು ಆರಿಸಿ ಬರಂಗಿಲ್ಲ, ಬಂದು ಅಭಿವೃದ್ಧಿ ಪ್ರಯೋಜನ ಹೇಳಿ ಮತ್ತೆ ಹೇಳಿದ್ರೆ ನಿಮ್ಗೆ ಈಗ ವಿರೋಧ ಪಕ್ಷ MLA ಬಂದು ಮಾಡವೇನು? ಏನಾರು ಮಾಡ್ಬೇಕಂದ್ರೆ ನಾವೇ ಮಾಡ್ಬೇಕು. ಅದಕ್ಕೆ ವಿನಂತಿ ಮಾಡ್ಕೊತೀನಿ, ನಿಮ್ಮ ಸತ್ತೋರ್ ಮಕ್ಳು ಇಂದವ್ರು ಕೈ ಆಗತ್ತಾರ. ಭೇಟಿಯವರು ತಮಗೆ ನಿಮ್ ಕೈ ಕೊಟ್ಟು ಹೋಗ್ಯಾರ. ಇದೊಂದು ಭೇಟಿಯವ್ರ ಮಗನ ಆಗ್ತಂದು ಈ ಅವಧಿಗೆ ವಿಶೇಷವಾಗಿ ನಾವು ಅವ್ರ ಆತ್ಮಕ್ಕೆ ಶಾಂತಿ ಸಿಗುವ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿಸಿ ಆ ಕೆಲಸವನ್ನು ನಾವು ಮಾಡ್ತೀರಿ ಅನ್ನೋ ಒಂದು ಸಂಪೂರ್ಣವಂತ ವಿಶ್ವಾಸ ಭಗವದ್ಗೀತೆ ಮೇಲೆ ನಾನು ಅಂದ್ಕೊಂಡಿದ್ವಿ. ದಯವಿಟ್ಟು ಸಮಯ ಭಾಳ ಉಳಿದಿಲ್ಲ.
ದಯವಿಟ್ಟು ನಾವು ಇನ್ನೊಂದು ಭಾಷಣ ಮಾಡಿ ನಾವು ಬೇರೆ ಕಡೆ ಬರ್ಬೋದು ಸಾಕತ್ತ ಭಾಷೆ ಕೇಳಿದ್ರೆ ಭಾಳ ಆಗ್ಯದ ನಮಗೆಲ್ಲ ಮನೆ ಹೋಗಿರೋದ ಎಲ್ಲ ಚುಟ್ಟಿ ಕೊಡೋದು ಅವ್ರು ಅದಕ್ಕೆ ಕೇಳಿದಾರ. ಅದಕ್ಕೆ ನಾವು ಜಾಸ್ತಿ ತೊಂದರೆ ಕೊಡೋಂಗಿಲ್ಲ. ಅದಕ್ಕೆ ವಿನಂತಿ ಮಾಡ್ಕೊತೀನಿ. ಆ ವಿಚಾರಗಳನ್ನ ಇಟ್ಟಿದ್ದೀನಿ ಮತ್ತು ಸತ್ಯ ವಿಚಾರಗಳನ್ನ ಇಟ್ಟಿದ್ದೀನಿ. ಏನು ತಪ್ಪಿದ್ರೆ ಹೇಳ್ರಿ ನೀವು. ನಾವು ಹೇಳಿದ್ರಾಗ ಏನಾರ ತಪ್ಪಿದ್ರೆ ಹೇಳ್ರಿ. ಬರೋ ಸುಳ್ಳು ಹೇಳ್ತಾರ. ಈಗ ನಾನು ತಿಮ್ಮಾಪುರ ಫೋನ್ ಮಾಡಿದ್ರು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಸವಾಲು ಹಾಕಿದ್ರು. ಆಯ್ತು ನಾ ಸವಾಲು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಕಾರಜೋಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತ. ನಾ ಸವಾಲು 8ನೇ ತಾರೀಕಿಗೆ ಎಲ್ಲಿ ಹೇಳ್ತಾರೆ ಅಲ್ಲಿ ಬರ್ತೀವಿ ಅಂತ ಹೇಳಿ. 7ನೇ ತಾರೀಕಿಗೆ 5 ಗಂಟೆಗೆ ಚುನಾವಣೆ ಭಾಷಣ ಬಂದಾಗ 8ನೇ ತಾರೀಕಿಗೆ ಬರ್ತಾರೆ. 7ನೇ ತಾರೀಕು ಮುಗಿದ 8ನೇ ತಾರೀಕಿಗೆ ಮೀಟಿಂಗ್ ಮಾಡಕ್ ಬರಂಗಿಲ್ಲ. ಜನರನ್ನ ಗೋಸ್ಕರ ತಿಳ್ಕೊಂಡ ನಾವು ತಿಳ್ಕೊಂಡಿರ್ಬೋದು. ನಾವೆಲ್ಲ ಬುದ್ಧಿವಂತರು ಸಾಧಿ ಕಲ್ತೀವಿ ಹಂಗ ಹಿಂಗ ಇಂಜಿನಿಯರ್ ಆಗಿರು ಡಾಕ್ಟರ್ ಆಗಿರು ಅಂತೇಳಿ. ನಿನ್ನೆ ಅವ್ರು ನಮ್ಮ MP ನಾಡ್ಗೌಡ್ರು ಹೇಳ್ತಿದ್ರೆ ಮಲೆನಾಡ್ಗೌಡ್ರು 2,000 ಓಟ್ ಗ್ರಾಜುಯೇಟ್ ಕಳ್ಸಿದಾಗ ಓಟ್ ಕೆಟ್ಟಿದ್ದು ಹೋಗ್ತದೆ. 2,000 ಓಟ್ ಗ್ರಾಜುಯೇಟ್ ಕಟ್ಟಾಗ ಎಲ್ಲ ಬಂದಿದ್ದಾರೆ. ಎಲ್ಲ BA BCom ಆದವ್ರು. ಅದೇ ನೋಡ್ರಿ ಗ್ರಾಮ ಪಂಚಾಯತ್ಯಾಗ ನಿಮ್ದು ಪ್ಯಾನಲ್ ಇರ್ತದೆ. 10-12 ಮಂದಿ ಇರ್ತೀರಿ ಪ್ಯಾನಲ್ ಬೇರೆ ಬೇರೆ. ಹಂಗ ಮನ್ಗಂಡ ಬರಬ್ಬರ ಹೊಡೆದಿರ್ತೀರಿ ಎಲ್ಲರೇ ತಪ್ಪದನ್ರಿ. ಕಲಿಬೇಕಾಗಿದ್ರೆ ನಿಮ್ಮನ್ನು ಕಲಿಬೇಕು ನಾವು. ನಮ್ಮ ಮಾತಿಗೆ ಬರೋರು ಟ್ರೈನಿಂಗ್ ಕೊಡ್ಬೇಕಿಲ್ಲ ನಮ್ಮ ಮತಕ್ಷೇತ್ರದಾಗ ಅದು ಒಳ್ಳೆಯಾಗ ನೀ ಏನು ಟ್ರೈನಿಂಗ್ ಕೊಡ್ತಿದ್ದೆ ಹೋಗ ಮರ ಜನ ಟ್ರೈನಿಂಗ್ ಕೊಡ್ತಾರೆ. ಯಾಕ್ರಿ ಮತ್ತೆ ಗ್ರಾಮ ಪಂಚಾಯತ್ ಹೆಂಗ್ ಬಿಡ್ತಾರ ಅವ್ರು 12 ಬೇರೆ ಬೇರೆ ಸಿಂಬಲ್ ಇರ್ತಾವ. ಏಕ ಸಿಂಬಲ್ ಇರಂಗಿಲ್ಲ ಮತ್ತೆ ಒಟ್ಟರು ಒಂದೇ ಇರಂಗಿಲ್ಲ. 12 ಮಂದಿ ಬೇರೆ ಬೇರೆ ಸಿಂಬಲ್ ಬೇರೆ ಬೇರೆ ಹೊಡಿತಾರೆ. ಅವ್ರು ಕರೆಕ್ಟಾಗಿ ಹೊಡಿತಾರೆ. ಒಂದ್ರೆ ಊಟ ಕ್ಯಾನ್ಸಲ್ ಹಾಕವು ನೀವು ಸಾಲಿ ಕಲ್ತಿರೋ ನೀವು ಭಾಳ ಶಾಣ್ಯರಲ್ಲ. 11 ಜನ ನಿಮ್ಗಿಂತ 10% ಬುದ್ಧಿವಂತದ 100% ಬುದ್ಧಿವಂತದ. ಅದಕ್ಕೆ ವಿನಂತಿ ಮಾಡ್ಕೊತೀನಿ. ಜಾಸ್ತಿ ಮಾತಾಡೋದಲ್ಲ. 1ನೇ ತಾರೀಕಿಗೆ ಇದು 1 ನಂಬರ್ಗೆ 9ನೇ ತಾರೀಕಿಗೆ 1 ನಂಬರ್ಗೆ ಗುರ್ತ ಹಸ್ತದ ಗುಟ್ಟಕ್ಕೆ ಮತ ಹಾಕೋ ಮೂಲಕ ಎಲ್ಲ ಇಷ್ಟೇ ಕುಡಿಯೋರಲ್ಲ. ಈಗ ಪ್ರತಿ ಮನೆ ಹೋಗಿ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವ್ರನ್ನ ನಾವು ಸೇರಿಸ್ಕೊಂಡು ವಿಶೇಷವಾಗಿ ಹೆಣ್ಮಕ್ಳನ್ನೆಲ್ಲ ಸೇರಿಸ್ಕೊಂಡು ನಾವು ಮತ ಹಾಕಿ ಉಮೇಶ್ ಬಿಟ್ಟು ಆರಿಸಿ ತರಬೇಕು. ಮತ್ತು ನಾವು 5 ಗ್ಯಾರಂಟಿನೂ ಕೊಟ್ಬಿಟ್ಟಿವಿ. ಅಕ್ಕಗಳಿಗೆ ಎಲ್ಲರಿಗೂ ಚಾನ್ಸ್ ಆಗ್ಯದ. ಮತ್ತು ಗೃಹ ಜ್ಯೋತಿ ಎಲ್ಲ ಅಡ್ಡಾಡೋದು ನೀವು ಅಂತಿರ್ಬೇಕು. ನಮಗೇನಾತ್ರಿ ಎಲ್ಲ ಬರೀ ಹೆಣ್ಮಕ್ಳು ಆರು ಒಂದ್ ಎತ್ತಿ ಕೇಳ್ರಿ. 2,000 ನಾವು ಕೊಟ್ಟಿರ್ತೀವಿ. ನಾವು ಯಾರು ಕೇಳ್ತದ ನಿಮ್ಗೆ ಕೇಳ್ತದ ಕರೆಂಟ್ ಬಿಲ್ ಮತ್ತೆ ನೀವೇ ಕಟ್ಬೇಕು. ಮತ್ತೆಲ್ಲ ಅಕ್ಕಗಳಲ್ರಿ ಮಠಕ್ಕೆ ಗುಡಿ ಗುಂಡಾರ್ಗೆ ಹೋದ್ರು ತವ್ರ ಮನೆಗೆ ಹೋದ್ರೆ ಯಾರು ಕೊಡ್ತಿರ್ಲಿಲ್ಲ. ನೀವು ಕೊಡ್ತಾರೆ ಉಳಿದಲ್ಲ ನಿಮಗೆ. ಅದೇ ನಿಮ್ಮ ಫೈದೆ. 4,000 ರೂಪಾಯಿ ನಿಮ್ಗೆ ಉಳಿದೈತಪ್ಪ. ಮೊದಲು ಯಾರು ಅಕ್ಕ ಕೊಡ್ತಿದ್ರು ಅದಕ್ಕೆ ನೀವು ಕೊಡ್ತಿದ್ರಿ. ಮತ್ರಿ ನೀವು ಕೊಡ್ತಿದ್ರಿ ಬಿಡ್ರಿ ಇರಂಗಿಲ್ಲ. ಈಗ ಅವ್ರು ನಿಮ್ಮನ್ನ ಯಾರು ಕೇಳಂಗಿಲ್ಲ. ಅವ್ರ ಮನೆಗೆ ಹೋಗುದು ಬ್ಯಾಂಕ್ ಹೊಂಟ ಚಾಲು ಮಾಡ್ತಾರ. ನಿಮಗೆ ಉಳ್ದತಿ. ಅದಕ್ಕೆ ದಯವಿಟ್ಟು 5 ಗ್ಯಾರಂಟಿ ಏನು ಮಾತು ಕೊಟ್ಟಿದ್ದೀವಿ ಆ ಮಾತಿನ ಪಕ್ಕ ನಡ್ಕೊಂಡಿವಿ. ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಭಾಳ ಮಂದಿ ಯುವಕರಿಗೆಲ್ಲರಿಗೂ ಡಾಕ್ಟರ್ ಆಗೋಂಥದ್ದು ಆಗ್ತೈತಿ. ಅಲ್ಲಿ ಅನೇಕ ಮಂದಿ ನೌಕರಸ್ಥರು ಪೇಷಂಟ್ಗಳು ಎಲ್ಲಾನು ಕೂಡ ಹತ್ಕೊಂಡು ಇವರು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ. ನಮ್ಗೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಮಾಡಿ ಎಲ್ಲ ಇದು ಮಾಡ್ಯಾರ್ರಿ. ಬಿಹಾರದಾಗ ಚಾಲು ಮಾಡಿದ್ರು 10,000 ರೂಪಾಯಿ ಹಾಕಿದ್ರೆ ಆಯ್ತು. ಮಹಾರಾಷ್ಟ್ರದ ಇಲೆಕ್ಷನ್ದಾಗ ಬಿಹಾರದಾಗ ಒಂದು ಇಲೆಕ್ಷನ್ ಕೊಟ್ರ 10,000 ರೂಪಾಯಿ ಕೊಟ್ರಪ್ಪ. ಎಲ್ಲ ದಬ ಓಟ್ ಹಾಕಿದ್ರು. ಇಲೆಕ್ಷನ್ ಮುಗೀತು. ಮುಗಿದ ಎಷ್ಟು ತಿಂಗಳೈತಿಗ ಎಷ್ಟು ಆಯ್ತು? 4 ತಿಂಗಳು ಆಯ್ತು. 6 ತಿಂಗಳು ಬಂದ್ ಇಲೆಕ್ಷನ್ದಾಗ ಕೊಟ್ಟಂಗೆ ಮಾಡೋದು ತಕ್ಕೊಂಬಿಟ್ರು. ನಾವು ಮಾಡಿ 2.5 ವರ್ಷ ಪೂರ್ತಿ ಕೊಟ್ಟಿವಿ. ಇನ್ನೂ 2 ವರ್ಷ ಕೊಡ್ತೀವಿ. ಒಂದು ಮತ್ತೆ 2028ಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ನಾವು ಅಧಿಕಾರ ಕೊಡ್ತೀವಿ. ಮತ್ತೆ ಮುಂದುವರಿಸ್ತೀವಿ. ಮಹಾರಾಷ್ಟ್ರದಾಗೂ ಮಾಡಿದ್ರು ಲಾಡ್ಕಿ ಬೇನ ಅಂತೇಳಿ 6 ತಿಂಗಳು ಕೊಟ್ರ ಇಲೆಕ್ಷನ್ಗಿಂತ ಮೊದಲ. ಅಲ್ಲೆಲ್ಲ ಅಕ್ಕಗಳು ದಬ ಓಟ್ ಹಾಕಿದ್ರು. ಮುಂದ ಇಲೆಕ್ಷನ್ ಮುಗೀತು ಬಂದು ಚಲೋ ಇತ್ತು ಕೊಡ್ರಿ. ನಾನು ವೆಸ್ಟರ್ನ್ ಮಹಾರಾಷ್ಟ್ರ ನಾನೇ ಇದ್ದಲ್ಲಿ ಇಲೆಕ್ಷನ್ದಾಗ ಬಂದ್ ಮಾಡ್ಬಿಟ್ರೆ BJP ಅವರು ಮತ್ತೆ ನಮಗೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಅಂತೇಳಿ ತಾವು ಪಡ್ತಾರೆ. ಅದಕ್ಕೆ ಜಾಸ್ತಿ ಸಮಯ ತಗೊಳ್ದಲ್ಲ. ಎಲ್ಲರೂ ಭಾಳ ಬಂದು ನಿಮಗೂ ಬ್ಯಾಸರ ಆಗ್ಯದ. ಎಲ್ಲರೂ ವಿನಂತಿ ಮಾಡ್ಕೊತೀನಿ. ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಕೂತ್ಕೊಂಡು
ಎಲ್ಲ ಅಕ್ಕಗಳನ್ನ ಅವಾಗ ಕರ್ಕೊಂಡೆ ನಾವು ದಯವಿಟ್ಟು ಈ ಚುನಾವಣೆಯಲ್ಲಿ ಭಗವತಿಯಲ್ಲಿ ಎಷ್ಟು ವೋಟರ್ ಸರ್ 2,000 ಪೋಲಿಂಗ್ ಮಾಡಿಸ್ರಿ. ಆರಾಗ ನಿಮ್ಗೆ ನಮ್ಮ ಕನಿಷ್ಠ ಪಕ್ಷ ಮಾತಾಡೋ ಯಾರು ನೀರು ಕೊಡ್ತಾರ 17 ನಮ್ಗೆ ಮಾಡಿ ಪ್ರಚಾರ ಮಾಡ್ಬೇಕಲ್ಲ ಮತ್ತೆ ಎಲ್ಲ ಸರ್ಕಾರ ಮಾಡ್ತೀವಿ ಅದಕ್ಕೆಲ್ಲ ಮಾಡಿಸಿ ಇಲ್ಲಿ ಕನಿಷ್ಠ ಪಕ್ಷ ಭಗವತ್ಯಾಗ ನಾವು ಒಂದು ಭಾಷಣ ಮಾಡಿದ್ ಭಗವತ್ಯಾಗ ಜನ ಎಲ್ಲ ತಿಳ್ಕೊಂಡಾರಪ್ಪ ಅಂತ 1,000 ಲೀಡ್ ಕೊಡ್ಬೇಕು ನೀವು ಅವ್ರಿಗೆ ಆಗಿತ್ತಾ ಈ ಸಲ 23 ಕಡಿಮೆ ಆಗಿದೆ 23 ಕಡಿಮೆ ಆಗಿದೆ ಈ ಸಲ ಭಗವತ್ಯಾಗ ಕನಿಷ್ಠ ಪಕ್ಷ ಒಂದು 5,000 ಲೀಡ್ ಮಾಡ್ಕೊಡ್ತೀರಲ್ಲ ಮನೆ ಹೇಳಿರಲ್ಲ ಈಗೆಲ್ಲ ಸುಳ್ಳು ಮಂದಿ ಬರುತ್ತೆ ಅದಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಸತ್ತವ್ರ ಮಗ ಇಷ್ಟವ್ರ ಕೈಗಾದ ಎಲ್ಲಿ ಹಿಡಿಬೇಕು ಅಂತೇಳಿ ಭೇಟಿಯವ್ರ ಆತ್ಮಹತ್ಯೆ ಶಾಂತಿ ಸಿಗಬೇಕು ಅಂತೇಳಿ ಕೇಳ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ನಾವೇ, ಈ ದೇಶ ಕಟ್ಟಿದವರು ನಾವೇ, ಇವತ್ತು ನುಡಿದಂತೆ ನಡೆದವರು ನಾವೇ, ಎಲ್ಲ ಜಾತಿ ಧರ್ಮ ತಗೊಂಡವರು ನಾವೇ. ಕಡ್ಡಿ ಡಬ್ಬಿ ಮಂದಿರ ಬಿಟ್ಬಿಡ್ರಿ ಅದು ಚೋಗಿ ಹೋಗ್ಬಿಡ್ತಾರೆ ತಳಕ್ ಬಂದ ಸಾಯ್ ನಾವು ಮತ್ತೆ ಜೈಲಿಗೆ ಹೋದಾಗ ಯಾರು ಬರಂಗಿಲ್ಲ ಮತ್ತೆ ಅವ್ರು ಅದೇ ಕೆಲಸ ಎಲ್ಲ ಅವರು ಕೂಡ ನಮಾಜ್ ಬಿಡ್ತಾರೆ. ಅವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಯಾರ, ಅವಾಗ ಮುಸ್ಲಿಂ ಹುಲಿ ಹಿಂದೂ ಹುಲಿ ಎಲ್ಲ ನೋಡಿವಲ್ಲ ಭಾಳ ನಮ್ಮದೆಲ್ಲದವ್ರು ಎಲ್ಲ ನೋಡಿ ಸುಮ್ಮನೆ ಅವ್ರಿಗೂ ಹೊರಗೆ ಹಾಕ್ಯಾರ ಅವ್ರು ಮತ್ತೆ ಬಿಟ್ಕೊಂಡು ಇಲ್ಲಿ ಬಂದು ಬಿಜೆಪಿ ಹೊರಗೆ ಹಾಕ್ಯಾರ. ಸ್ವಾಭಿಮಾನ ಇದ್ರ ಬರಬಾರ್ದು ಭೇಟಿ ಮಗನ ಕೆಲ್ಸಬೇಕು ಆಗ್ತಿತ್ತು ಅವ್ರಿಗೆ ಅಂದ MLC ಮಾಡೈತೆ ಬಿಜಾಪುರ ಮಾಡಿತ್ತಲ್ರಿ ಅವಾಗೆಲ್ಲ ನಾವು ಮಾಡಿವ್ರಿ 2 ಓಟ್ ಪ್ರಚಾರ ಬರಬಾರ್ದಾಗಿತ್ತು ಹಂಗೆ ಅವ್ರಿಗೂ ಆಶೆ ಮಾತು ವಾಪಸ್ ಬಿಜೆಪಿ ಅಪ್ಪ ಮಗನಿಗೆ ಬೈತಾರೆ ಅವ್ರು ಜಾಸ್ತಿ ಮಾತಾಡಂಗೆ ಬಿಡು ನಾವು. ಯಾಕಂದ್ರೆ ಮುಂಜಾನೆ ಚಾಲು ಮಾಡ್ತಾರೆ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ ಒಮ್ಮೆ, ನಡರಾತ್ರಿ 5 ಸಲ ಬೈಯುವುದೇ. ಯಾಕೆ ನಾವು ಅದೇ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಬಿಟ್ಟು ಅದೇ ಮಾಡ್ಬೇಕಲ್ಲ ಹುಡುಗತ್ಲೆ ಮೈಕ್ ಸಿಕ್ಕರೆ ಚಾಲೂನ ಈಗ ಎಲ್ಲ ಉಪಯೋಗ ಆಗಂಗಿಲ್ಲ, ಅದು ಹೊಟ್ಟೆ ತುಂಬಾಗಿಲ್ಲ, ಅದು ಹೊಟ್ಟೆ ತುಂಬಾಗಿಲ್ಲ. ಬದುಕು ಕಟ್ಕೊಡುವಂಥ ಕೆಲಸ ಆಗ್ಬೇಕು, ಬದುಕು ಕಟ್ಕೊಡುವಂಥ ಕೆಲಸ ನಾವು ಮಾಡ್ತಾ ಇದೀವಿ. ನಾವು ಆಶೀರ್ವಾದ ಮಾಡಬೇಕು ಕಲ್ಪಡಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.